ಕಾರ್ಯನಿರ್ವಹಣಾಧಿಕಾರಿಗಳನ್ನು ಬದಲಿಸಿ ಲೋಕೇಶ್ ಅವರಿಗೆ ಅಧಿಕಾರ ನೀಡಬೇಕು. ಕಚೇರಿಗೆ ಜಡಿದಿರುವ ಬೀಗ ತೆಗೆಸುವಂತೆ ಹೊಸನಗರ ವೀರಶೈವ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯು ಇಂದು ಶಿವಮೊಗ್ಗದ ಸಹಕಾರ ಸಂಘದ ಉಪನಿಬಂಧಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಗೀತಾ ಗಿರೀಶ್ ಅನೇಕ ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈಗಿನ ಸಂಘದ ಅಧ್ಯಕ್ಷರು ಬದಲಾದ ಕಾರಣ ಹೊಂದಿಕೊಂಡು ಕೆಲಸ ಮಾಡುವುದನ್ನು ಬಿಟ್ಟು ನಿರ್ಲಕ್ಷ್ಯತನ, ಅಸಡ್ಡೆತನವನ್ನು ತೋರಲು ಆರಂಭಿಸಿದ್ದಾರೆ. ಇವರನ್ನ ಬದಲಿಸಿ ಲೋಕೇಶ್ ಅವರಿಗೆ ಸಿಇಒ ಪೋಸ್ಟ್ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಯಿತು. ಈ ಬಗ್ಗೆ ಶಿವಮೊಗ್ಗ ಉಪನಿಬಂಧಕರ ಕಚೇರಿಗೆ 5 ಬಾರಿ ಪತ್ರ ಬರೆದರೂ ಯಾವ ಕ್ರಮ ಜರುಗಿಲ್ಲ. ಸಂಘದ ಸಭೆ ನಡೆಸಿ ನಡವಳಿಕೆ ಬಗ್ಗೆ ತಿಳಿಸಿದರೂ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿರುವ ಸಂಘದ ಪದಾಧಿಕಾರಿಗಳು ಇಂದು ಶಿವಮೊಗ್ಗಕ್ಕೆ ಬಂದು ಪ್ರತಿಭಟಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಯಾರ ವಿರುದ್ಧ ಹೋರಾಟ ಅಲ್ಲ. ದಯವಿಟ್ಟು ಸಮಾಜದ ನಮ್ಮ ಸಂಸ್ಥೆಯ ಷೇರುದಾರರು ಇದನ್ನು ಗಮನಿಸಬೇಕು. ಏನು ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ನಾವು ಸಮಾಜ ಹಿರಿಯರೆಲ್ಲ ಕೂತ್ಕೊಂಡು ಒಂದು ತೀರ್ಮಾನವನ್ನು ಹೇಳಿದ್ವಿ, ಸಂಸ್ಥೆಯನ್ನು ಕರೆದು. ಅದು ಕೂಡ ಆಗಲಿಲ್ಲ. ದಯವಿಟ್ಟು ಭ್ರಷ್ಟಾಚಾರದ ಆರೋಪ ಯಾರ ಮೇಲಿದೆ ಅವರು ತನಿಖೆ ಆಗೋ ತನಕ ಸಹಕರಿಸಬೇಕು. ಭ್ರಷ್ಟಾಚಾರಕ್ಕೆ ಅನುಮತಿ ಕೊಡಬೇಕು. ಏನು ನಡೆದಿದೆ ಅದು ಪ್ರತಿಯೊಬ್ಬ ಷೇರುದಾರನಿಗೂ ತಿಳುವಳಿಕೆಗೆ ಅದು ಹೋಗಬೇಕು, ಸಂದೇಶ ಹೋಗಬೇಕು. ಇದು ಇವತ್ತು ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ನಾವು ಸಾಬೀತಾಗೋದು ಅದು ಇಂಟರ್ನಲ್ ಆಡಿಟ್ ಆಗಬೇಕು, ತನಿಖೆ ಆಗಬೇಕು. ನಾವು ತನಿಖೆಯ ಒಳಗೆ ಆರೋಪ ಅಂತ ಹೇಳೋದ್ಬಿಟ್ಟು ಅಪರಾಧಿ ಅಂತ ಯಾರನ್ನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾರನ್ನು ಕೂಡ ಇದರಲ್ಲಿ ಬ್ಲೇಮ್ ಮಾಡೋದಿಲ್ಲ. ದಯಮಾಡಿ ಷೇರುದಾರರು ಇದನ್ನು ಗಮನಿಸಬೇಕು. ನಮ್ಮ ಪತ್ತಿನ ಸಹಕಾರ ಎಲ್ಲ ಷೇರುದಾರರು, ಯಾರೋ ಒಬ್ಬ ಹಿಂದ್ಗಡೆ ಇದ್ದಾನೆ, ಯಾರೋ ಒಬ್ಬ ಆ ಕಡೆ ಇದ್ದಾನೆ, ಯಾರ್ದೋ ಒಂದು ಗುಂಪು ಯಾವ ಗುಂಪು ಇಲ್ಲ. ಇಲ್ಲಿ ನಮಗೆ ಬೇಕಾಗಿದ್ದು ಸಮಾಜದ ಸಂಸ್ಥೆ ಉಳಿಬೇಕು, ಸಮಾಜದ ಭ್ರಷ್ಟಾಚಾರ ಹೊರಗೆ ಬರಬೇಕು, ಸಮಾಜದಲ್ಲಿ ಆಗಿರೋಂಥ ಭ್ರಷ್ಟಾಚಾರಗಳ ಸತ್ಯಾಸತ್ಯ ಹೊರಗೆ ಬರಬೇಕು, ಅದು ತನಿಖೆಯಿಂದ ಹೊರಗೆ ಬರಬೇಕು. ಅದನ್ನು ನಾವು ಸಮಾಜ ಹಿರಿಯರು ಅವತ್ತು ಕೂಡ ಹೇಳಿದ್ದೀವಿ, ತನಿಖೆ ಮಾಡಿ, ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರುತ್ತೆ, ತನಿಖೆಗೆ ಸಹಕಾರ ಕೊಡಿ ಅಂತೇಳಿ. ಇವತ್ತು ಒಂದು ಗುಂಪು ತನಿಖೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೊಂದು ಹಳ್ಳಿ ಗಾದೆ ಹೇಳ್ತಾರೆ, ಕುಂಬಳಕಾಯಿ ಕಳ್ಳ ಹೆಲ್ಮೆಟ್ ನೋಡ್ಕೊಂಡ ಅಂತ. ತಾವು ಸರಿ ಇದ್ದರೆ ತನಿಖೆಗಾಗಿ ವಿರೋಧ ಮಾಡ್ತೀರಿ. ದಯವಿಟ್ಟು ತನಿಖೆಗಾಗಿ ವಿರೋಧ ಮಾಡ್ತೀರಿ. ನೀವು ತನಿಖೆ ಸರಿಯಾದಾಗ ಅದು ನಿಮ್ಮ ಪರ ಬಂದರೆ ನೀವು ಅದನ್ನು ಹೀರೋ ಆಗ್ತೀರಿ. ದಯಮಾಡಿ ಸಮಾಜ ಬಾಂಧವರು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರನ್ನು ಬ್ಲೇಮ್ ಮಾಡಬೇಡ್ರಿ. ಯಾರೊಬ್ಬರನ್ನ ಬ್ಲೇಮ್ ಮಾಡೋದು, ಯಾರ್ದೋ ಒಂದು ಗುಂಪು ಅಂತೇಳಿ ಖಂಡಿತ ಮಾಡಬೇಡ್ರಿ. ಸಮಾಜದ ಸಮಸ್ಯೆಯನ್ನು ಹಿರಿಯರು ಕಟ್ಟಿದ್ದಾರೆ. ಇವತ್ತು ಭಾಳ ಜನ ಅದರಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಆ ಸಮಾಜ ಸನ್ಯಾಯಕ್ಕೆ ಅನ್ಯಾಯ ಆಗಬಾರ್ದು, ಷೇರುದಾರಿಗೆ ಅನ್ಯಾಯ ಆಗಬಾರ್ದು. ಸತ್ಯಾಸತ್ಯತೆ ಯಾವತ್ತೂ ಪ್ರತಿಯೊಬ್ಬ ಷೇರುದಾರ ತಿಳ್ಕೋಬೇಕು. ದಯಮಾಡಿ ನೀವು ಗುಂಪುಗಾರಿಕೆ ಮಾಡಬೇಡ್ರಿ. ಸತ್ಯತೆ ಹೊರಗೆ ಬರಲಿ, ಇದಕ್ಕೆ ತನಿಖೆ ಆಗಲಿ, ತನಿಖೆ ಸತ್ಯ ಹೊರಗೆ ಬರುತ್ತೆ, ಅದು ಬರಲಿ ಅನ್ನೋದೇ ನಮ್ಮ